ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕವಿ ಪರಿಚಯ ಸೀರೀಸಲ್ಲಿ 2ನೇ ವಿಡಿಯೋವನ್ನು ಮಾಡ್ತಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಮಹಾಕವಿ ಪಂಪ ಮತ್ತು ಲಕ್ಷ್ಮೀಶನ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಪಂಪನ ಪರಿಚಯ ಕ್ಲಾಸ್ 10th ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎರಡೂ ಪಠ್ಯದಲ್ಲಿ ಮೆನ್ಷನ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಂಪನನ್ನು ಆದಿಕವಿ ಅಂತ ಕರಿತೀವಿ. ಈತನ ಕಾಲ ಸಾಮಾನ್ಯ ಶಕ 902 ಅಂದರೆ 10ನೇ ಶತಮಾನದಲ್ಲಿ ಪಂಪ ಕವಿ ಇರ್ತಾರೆ. ಇವರು ಹಲವಾರು ಕೃತಿಗಳನ್ನೇನು ರಚಿಸಿಲ್ಲ. 2 ಮುಖ್ಯ ಕೃತಿಗಳಿದೆ. ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತ ಹೇಳಿ ಕರಿತೀವಿ. ಆದಿಪುರಾಣದಲ್ಲಿ ನಾವು 2 ಭಾಗವನ್ನು ನೋಡ್ಬೋದು. ಒಂದು ಋಷಭನಾಥನ ಕತೆ, ಮತ್ತೊಂದು ಭರತ ಬಾಹುಬಲಿಯ ಕತೆ. ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನನ್ನು ನಾಯಕನನ್ನಾಗಿಟ್ಕೊಂಡು ಅರ್ಜುನನ ಹರಿಕೇಸರಿಗೆ ಹೋಲಿಸ್ತಾ ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾರೆ. ಇದೆರಡು ಅವರ ಮುಖ್ಯ ಕೃತಿ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇವರಿಗೆ ಹಲವಾರು ಬಿರುದುಗಳಿದೆ. ಯಾವ್ದ್ಯಾವುದು ಅಂತ ನೋಡಿದ್ರೆ, ರತ್ನತ್ರಯರಲ್ಲಿ ಮೊದಲಿಗರು ಇವರು. 3ನೇವರು ಮೊದಲಿಗ ರತ್ನತ್ರಯ ಯಾರು ಅಂದರೆ ಅದು ಪಂಪ. ಇವರಿಗೆ ಇನ್ನೊಂದು ಬಿರುದು ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಕನ್ನಡ ಕಾವ್ಯ ಪಿತಾಮಹ, ಸುಕವಿಜನ, ಕನ್ನಡದ ವ್ಯಾಸ. ಯಾಕೆ ಅಂದರೆ ವ್ಯಾಸ ಬರೆದಿರುವಂತಹ ಮಹಾಭಾರತವನ್ನು ಕನ್ನಡಕ್ಕೆ ಪ್ರಪ್ರಥಮವಾಗಿ ಅದರ ತೂಕ ಕಡಿಮೆ ಆಗದಲೇ ಹಿತಮಿತವಾಗಿ ಬರೆದಿರುವಂತಹ ಕವಿ ಅಂದರೆ ಅದು ಪಂಪ. ಹಂಗಾಗಿ ಕನ್ನಡದ ವ್ಯಾಸ ಅಂತ ಕೂಡ ಕರಿತೀವಿ. ಮನನೋತ್ತಂಸ ಅಂತ ಕರಿತೀವಿ. ಸಂಸಾರ ಸಾರೋದಯ ಅನ್ನೋದು ಇವರ ಇಂಪಾರ್ಟೆಂಟು ಬಿರುದಾಗಿದೆ. ಯಾವ್ದ್ಯಾವುದು? ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಇದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಬಿರುದುಗಳು. ಇದಾದ್ಮೇಲೆ ಯಾರ ರಾಜರಲ್ಲಿ ಆಶ್ರಯ ಪಡ್ಕೊಂಡಿದ್ರು ಅಂತ ನೋಡೋದಾದರೆ, ರಾಷ್ಟ್ರಕೂಟರ ಸಾಮಂತ ರಾಜನಾಗಿದ್ದಂತಹ ಹರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಇದ್ದ. ಹಂಗಾಗಿ ಹರಿಕೇಸರಿಯನ್ನೇ ಅರ್ಜುನನಿಗೆ ಹೋಲಿಸ್ತಾ ಬರಿತಾ ಹೋಗೋದೇನೆ ವಿಕ್ರಮಾರ್ಜುನ ವಿಜಯ. ಈ ಹರಿಕೇಸರಿ ಈತನಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ನೀಡ್ಬೋದಿತ್ತು. ಆದರೆ ಪಂಪನಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಇಲ್ಲ. ಯಾಕೆ ಅಂತ ನೋಡೋದಾದರೆ, ಸಾಮಂತ ರಾಜರು ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ನೀಡುವ ಅಧಿಕಾರ ಇರಲಿಲ್ಲ. ಹಂಗಾಗಿ ಪಂಪನಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಹೆಸರು ಇಲ್ಲ. ವಿಕ್ರಮಾರ್ಜುನ ವಿಜಯ ಬರೆದಂತಹ ಖುಷಿಯಲ್ಲಿ ಧರ್ಮಪುರಿ ಅನ್ನುವಂತಹ ಒಂದು ಗ್ರಾಮವನ್ನು ಹರಿಕೇಸರಿ ಪಂಪನಿಗೆ ಉಡುಗೊರೆಯಾಗಿ ದಾನವಾಗಿ ಕೊಡ್ತಾನೆ. ಸೊ ಇಲ್ಲಿ ನಾವು ತಿಳ್ಕೊಂಡಿದ್ದೇನು, ಪಂಪನಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಹರಿಕೇಸರಿ ಕೊಟ್ಟಿಲ್ಲ. ಇನ್ನು ಪಂಪ ಹುಟ್ಟಿದ್ದು ವೆಂಗಿ ಮಂಡಲ, ಅಣ್ಣಿಗೇರಿಯಲ್ಲಿ ಜನಿಸ್ತಾರೆ. ವೆಂಗಿ ಮಂಡಲದಲ್ಲಿ ಜಾಸ್ತಿ ದಿನ ಇರ್ತಾರೆ. ಈಗಿನ ತೆಲಂಗಾಣ ವೆಂಗಿ ಮಂಡಲ ಅಂದರೆ ಇವ್ರ ಕಾಲ ಈಗಾಗಲೇ ನೋಡೋದು 902 ಅಂದರೆ 10ನೇ ಶತಮಾನ. ಈತನ ತಮ್ಮನ ಹೆಸರು ಜಿನವಲ್ಲಭ, ಗುರುಗಳ ಹೆಸರು ದೇವೇಂದ್ರ ಮುನಿ ಅಂತ ಹೇಳಿ ಕುರ್ಕ್ಯಾಲ ಶಾಸನದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇವರ ತಂದೆಯ ಹೆಸರು ಭೀಮಪ್ಪಯ್ಯ, ತಾಯಿಯ ಹೆಸರು ಅಬ್ಬಣ್ಣಬ್ಬೆ. ಇದಿಷ್ಟನ್ನ ತಿಳ್ಕೊಂಡ್ರೆ ಸಾಕು. ನಮಗೆ ಮುಖ್ಯವಾಗಿ ಬಿರುದು ಮತ್ತು ಕೃತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಆದಿಪುರಾಣದ ಮೊದಲ ಕಾವ್ಯ ಅಂತ ಕೂಡ ಕರಿತೀವಿ ನಾವು. ಕನ್ನಡದಲ್ಲಿ ಮೊದಲ ಕಾವ್ಯ ಯಾವುದು ಅಂತ ನೋಡೋದಾದರೆ ಆದಿಪುರಾಣ, ಪಂಪ ಬರೆದಿರುವಂತಹ ಆದಿಪುರಾಣ. ಮತ್ತು ಪಂಪ ಜೈನ ಧರ್ಮಕ್ಕೆ ಸೇರಿರೋನಾಗಿರೋದ್ರಿಂದ ಜೈನ ಪುರಾಣ ಕೂಡ ಜೈನ ಪುರಾಣದಲ್ಲಿ ಮೊದಲನೆಯಂತಹ ಕೃತಿ ಯಾವುದು ಅಂದರೆ ಅದು ಆದಿಪುರಾಣ ಆಗಿದೆ. ಹಂಗಾಗಿ ಆದಿಪುರಾಣ ತುಂಬ ಇಂಪಾರ್ಟೆಂಟ್. ಕನ್ನಡದಲ್ಲಿ ಮೊದಲು ಮತ್ತು ಜೈನ ಪುರಾಣದಲ್ಲೂ ಕೂಡ ಮೊದಲು. ಇಲ್ಲಿ ಪಂಪ ಒಂದು ಸಾಲನ್ನು ಬರಿತಾನೆ. ಯಾವುದ್ರ ಕುರಿತಾಗಿ? ಆದಿಪುರಾಣದ ಕುರಿತಾಗಿ. ಕಾವ್ಯಧರ್ಮಮಂ ಧರ್ಮಮುಂ ಅಂತ ಹೇಳಿ, ಕಾವ್ಯಧರ್ಮಮಂ ಧರ್ಮಮುಮಂ ಅಂತ ಅಂದರೆ ಕಾವ್ಯ ಧರ್ಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ, ಜೈನ ಧರ್ಮದ ನಿಯಮಗಳನ್ನು ನಾವು ಇಲ್ಲಿ ಹೇಳ್ತಾ ಹೋಗಿದ್ದೀನಿ ಅಂತ. ಇದನ್ನು ಸ್ವತಃ ಪಂಪನೇ ಆದಿಪುರಾಣದಲ್ಲಿ ಹೇಳಿದ್ದಾರೆ, ಆದಿಪುರಾಣದ ಕುರಿತಾಗಿ ಹೇಳಿದ್ದಾನೆ. ಮತ್ತು ಪಂಪ ತನ್ನನ್ನು ತಾನು ಹಿತಮಿತ
ಮೃದುವಚನಿ ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಯಾಕೆ ಅಂದರೆ ಎಷ್ಟೊಂದು ಪದಗಳನ್ನು ಈತ ಬಳಸಿಲ್ಲ. ಕಡಿಮೆ ಪದಗಳಲ್ಲಿ ಚಿಕ್ಕ ವಾಕ್ಯದಲ್ಲಿ ಚೊಕ್ಕವಾಗಿ ಹೇಳುವಂಥ ಪ್ರಯತ್ನವನ್ನು ಪಂಪ ಮಾಡಿದ್ದಾರೆ. ಯಾವುದರಲ್ಲಿ? ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ. ಹಾಗಾಗಿ ತನ್ನನ್ನು ತಾನು ಹಿತಮಿತ ಮೃದುವಚನಿ ಅಂತ ಕರ್ಕೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಆತನೇ ಕರ್ಕೊಂಡಿರೋದು ಅಂದರೆ ದುಂದುಬಿ ಗಂಭೀರ ನಿನದಂ ಅಂತೇಳಿ, ದುಂದುಬಿ ಗಂಭೀರ ನಿನದಂ ಅಂತ ಪಂಪ ತನ್ನನ್ನು ತಾನು ಹೇಳ್ಕೊಂಡಿದ್ದಾನೆ. ಮತ್ತು ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈಗಲೂ ಇರುವಂತಹ ಒಂದು ಟ್ಯಾಗ್ಲೈನ್, ಫೇಮಸ್ ಟ್ಯಾಗ್ಲೈನ್ ಅಂದರೆ ಅದು ಮನುಷ್ಯ ಜಾತಿ ತಾನೊಂದೇ ಕುಲಂ ಅಂತ. ಯಾವುದು? ಮನುಷ್ಯ ಜಾತಿ ತಾನೊಂದೇ ಕುಲಂ. ಅದನ್ನು ಬರೆದಿರೋದು ಹೇಳಿರೋದು ಕೂಡ ಪಂಪ ಮಹಾಕವಿ. ಇನ್ನು ಪಂಪ ಮಹಾಕವಿಯ ಕುರಿತಾಗಿ ನಾಗರಾಜ ಕವಿ ಏನಂತ ಹೇಳಿದ್ದಾರೆ ಅಂದರೆ, ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪ ನಾವಗಂ ಅಂತ ಹೇಳಿದ್ದಾರೆ. ಯಾರು? ನಾಗರಾಜ ಕವಿ. ಮತ್ತು ತೀನಂ ಶ್ರೀ ಈತನನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಹರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಬರೀ ಕವಿ ಆಗಿರಲಿಲ್ಲ, ಕಲಿಯೂ ಕೂಡ ಆಗಿರ್ತಾನೆ. ಬರೀ ಕವಿ ಆಗಿರಲಿಲ್ಲ, ಕಲಿಯೂ ಕೂಡ ಆಗಿದ್ದ. ಕಲಿ ಅಂದರೆ ಒಂದು ಒಳ್ಳೆಯ ಯುದ್ಧಪಟು ಆಗಿದ್ದ. ಹಂಗಾಗಿ ಈ ಕವಿ ಕಲಿ ಎರಡನ್ನೂ ಕೂಡಿಸಿ ತೀನಂಶ್ರೀ ಈತ ಬರೆಯುವ ಶೈಲಿಗೆ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಏನಂದರೆ, ಕೈಗಳನ್ನು ಕಟ್ಟಿಕೊಂಡು ಪಟ್ಟುಗಳನ್ನು ತೋರಿಸುವ ಗರಡಿಯಾಳಿನಂತಿದೆ ಈತ ಬರೆದಿರೋದು ಅಂತ. ಅಂದರೆ ಈ ವಿಕ್ರಮಾರ್ಜುನ ವಿಜಯ ಬರೆಯುವಾಗ ತುಂಬ ಚೆನ್ನಾಗಿ ಪದ ಬಳಕೆ ಮಾಡ್ಬೋದು, ಎಷ್ಟೊಂದು ಪದಗಳನ್ನು ಹೇಳ್ಬೋದು. ಆದರೆ ಒಂದು ಕುಸ್ತಿಪಟು ಹೆಂಗೆ ತನ್ನನ್ನು ತಾನು ಸ್ಥಿಮಿತದಲ್ಲಿ ಇಕ್ಕೋತಾನೋ ಹಾಗೆ ಮಿತಿಗಳನ್ನು ಇಟ್ಕೊಂಡು ಈ ಒಂದು ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾರೆ ಅಂತ ತೀನಂಶ್ರೀ ಹೇಳಿದ್ದಾರೆ. ಮತ್ತು ಪಂಪನನ್ನು ಆದಿಕವಿ ಅಂತ ಫಸ್ಟ್ ಕರೆದವ್ರು ಯಾರು ಅಂದರೆ ಮಧುರ ಅಂತೇಳಿ. ಮಧುರ ಕವಿ ಪಂಪನನ್ನು ಆದಿಕವಿ ಅಂತೇಳಿ ಪ್ರಪ್ರಥಮ ಬಾರಿಗೆ ಕರೀತಾರೆ. ಇದಿಷ್ಟು ಪಂಪನ ಬಗ್ಗೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಅಥವಾ ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎರಡನೇ ಕವಿ ಲಕ್ಷ್ಮೀಶ. ಯಾರು? ಲಕ್ಷ್ಮೀಶ. ಇವರ ಕಾಲ 1550, ಸಾಮಾನ್ಯ ಶಕ 1550. ಇವರ ಮುಖ್ಯ ಕಾವ್ಯಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಜೈಮಿನಿ ಭಾರತ ಒಂದೇ ಇಂಪಾರ್ಟೆಂಟ್ ಕೃತಿ ಇರೋದು ಇವ್ರದ್ದು. ಯಾವುದು? ಜೈಮಿನಿ ಭಾರತ. ಇದನ್ನು ನಾವು ನೆನಪಿಟ್ಕೋಬೇಕಾಗಿದೆ. ಇವರಿಗಿರುವಂತಹ ಬಿರುದುಗಳು ಉಪಮಾಲೋಲ ಮತ್ತು ಕರ್ನಾಟಕ ಕವಿ ಚೂತಕ ಚೈತ್ರ ಅಂತ ಹೇಳಿ ಕರೀತಾರೆ. ಏನಂತ? ಉಪಮಾಲೋಲ ಮತ್ತು ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಹೇಳಿ. ಅಷ್ಟೇ ಅಲ್ಲ, ನಾದಲೋಲ ಅಂತ ಕೂಡ ಈತನನ್ನು ಕರೆದಿದ್ದಾರೆ. ಯಾರನ್ನ? ಲಕ್ಷ್ಮೀಶನನ್ನು ನಾದಲೋಲ ಅಂತ ಕೂಡ ಕರೆದಿದ್ದಾರೆ. ಉಪಮಾಲೋಲ, ನಾದಲೋಲ, ಕರ್ನಾಟಕ ಕವಿ ಚೂತವನ ಚೈತ್ರ ಅಂತ ಕೂಡ ಕರೆದಿದ್ದಾರೆ. ಇನ್ನು ಈತನ ಬಗ್ಗೆ ನೋಡ್ಕೊಳೋದಾದರೆ ಯಾವ ರೀತಿ ಪಂಪ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ನೋ ಲಕ್ಷ್ಮೀಶ ಕೂಡ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ದಾನೆ. ಏನಂತ ಅಂದರೆ, ಗಿರ್ವಾಣಪುರ ನಿಲ ಲಕ್ಷ್ಮೀವರಂ ತಾನೇ ಸಂಗೀತ ಸಕಲಾ ನಿಪುಣನು ವೀಣೆಯ ಗಾನಮಂ ನುಡಿಸುವಂದದೊಳನ್ನ ವಾಣಿಕ ವ್ಯತೆಯಂ ಪೇಳಿಸಿದನ್ ಅಂತ ಹೇಳಿ. ಅಂದರೆ ಈತ ವೀಣೆಯನ್ನು ಚೆನ್ನಾಗಿ ನುಡಿಸ್ತಾ ಇದ್ದ, ಮತ್ತು ಈತ ವಾಣಿಕ ವಿಧಯಂ ಪೇಳಿಸದನ್ ಅಂತ ಕೂಡ ಹೇಳ್ಕೊಂಡಿದ್ದಾನೆ ತನ್ನನ್ನು ತಾನು ಕುರಿತಾಗಿ. ಯಾವುದರಲ್ಲಿ ಅಂದರೆ ಜೈಮಿನಿ ಭಾರತದಲ್ಲಿ ಆ ರೀತಿಯಾಗಿ ಹೇಳಿದ್ದಾರೆ. ಈಗ ಪಂಪ ಭಾರತದಲ್ಲಿ ಯಾರು ನಾಯಕ ಆಗಿದ್ರು? ಅರ್ಜುನ. ರನ್ನನಲ್ಲಿ ಭೀಮ ನಾಯಕ ಆಗಿದ. ಅದೇ ಥರ ಇಲ್ಲಿ ಕೃಷ್ಣನನ್ನು ನಾಯಕನನ್ನಾಗಿ ಮಾಡಿದ್ದಾರೆ. ಜೈಮಿನಿ ಭಾರತದಲ್ಲಿ ಶ್ರೀಕೃಷ್ಣನನ್ನು ನಾಯಕನನ್ನಾಗಿ ಮಾಡಿ ಲಕ್ಷ್ಮೀಶ ಕವಿ ಜೈಮಿನಿ ಭಾರತವನ್ನು ಬರೆದಿದ್ದಾರೆ. ಇದಿಷ್ಟು ಲಕ್ಷ್ಮೀಶನ ಕುರಿತಾಗಿ. ಅಷ್ಟು ಜಾಸ್ತಿ ವಿವರಗಳೇನಿಲ್ಲ, ಬಟ್ ನಾವು ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ಯಾವ ಕಾಲ ಬರುತ್ತೆ? 1550 ಮತ್ತು ಯಾರ ರಾಜಾಶ್ರಯದಲ್ಲಿದ್ದರು ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕಾಗತ್ತೆ. ಇದಿಷ್ಟು ಇಬ್ಬರು ಕವಿಗಳ ಬಗ್ಗೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋನ ಯಾರಿಗೆ ನೀಡಿದೆ ಅಲ್ವಾ ಅವರಿಗೆ ಶೇರ್ ಮಾಡಿ. ಶೇರ್ ಮಾಡೋದು ಒಂದು ಚಿಕ್ಕ ಕೆಲಸ ಆಗಿರ್ಬೋದು, ಬಟ್ ಅದರಿಂದ ಹೆಲ್ಪ್ ಆಗೋರಿಗೆ ಅದು ದೊಡ್ಡ ಹೆಲ್ಪೇ ಆಗಿರುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ. ಥ್ಯಾಂಕ್ ಯು.